ಬಗ್ಗೆ ಈಗಾಗಲೇ ನಾವು ಎಲ್ಲ ಜನರಿಗೆ ತಿಳಿಸಿದ್ರೆ ಏನು ಈಗ ಬಂದ ಸೃಷ್ಟಿ ಆಗಿದೆ. ಈಗಾಗಲೇ ಚಿತ್ತಾಪುರದಲ್ಲಿ ಗುಲ್ಬರ್ಗ ಅದರಲ್ಲಿ ಏನು ಪ್ರಿಯಾಂಕಾ ಖರ್ಗೆಯವರು ಒಂದು ಸರ್ಕಾರದ ಒಂದು ನಡವಳಿಕೆಗೆ ಏನು ಒಂದು ಪತ್ರ ಬರೆದು ಅದರ ಹಿನ್ನೆಲೆಯಲ್ಲಿ ಇವತ್ತು ಚಿತ್ತಾಪುರದಲ್ಲಿ 11 ಸಂಘಟನೆಗಳು ನಾವು ಧರಣಿ ಇಟ್ಕೊಂಡು ಎಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಆ ಸಂಘಟನೆಗಳು ಕೇಳಿದ್ದಾರೆ. ಯಾವಾಗ RSSನವರು ಎಲೆಕ್ಟ್ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಬೇರೆ ಸಂಘಟನೆಗಳು ದೊಣ್ಣೆಗಳನ್ನು ಇಟ್ಕೊಂಡು ಬೀದಿಗೆ ಬಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಹದಗೆಡುತ್ತೆ ಅನ್ನೋದೊಂದು. ಏನು RSSನಲ್ಲಿ ಇವತ್ತು ದೇಶದ ರಕ್ಷಣೆಗೆ ಹಿಂದೂಗಳ ರಕ್ಷಣೆಗೆ ಅಂತ ಹೇಳ್ಕೊಂಡು ದೊಣ್ಣೆ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ 100 ವರ್ಷದ್ದು RSSನ ಪಥಚಲನ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇವತ್ತು ದೊಣ್ಣೆ ಇಟ್ಕೊಂಡಿದ್ದಾರಲ್ವ, ದೇಶ ಸೇವೆಗೆ ದೇಶಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ ಅವರು ಅವ್ರ ಕುಟುಂಬದವರು ಈ ದೇಶ ಕಾಯುವುದಕ್ಕೆ ಏನು ದೇಶಾದ್ಯಂತ ಎಲ್ಲ ಕಡೆ ಬಾರ್ಡ್ರ್ ಇದೆ, ಅಲ್ಲಿ ಹೋಗಿ ದೇಶಕ್ಕೋಸ್ಕರ ರಕ್ಷಣೆ ಮಾಡೋಕ್ಕೋಸ್ಕರ ದೊಣ್ಣೆ ಬಿಟ್ಟು ಅವರು ಸೇರ್ಕೊಂಡ್ರೆ ಇದನ್ನೇ ಇದೇ ಸಿಗುತ್ತೆ, ಗಣ್ಯ ಸಿಗುತ್ತೆ. ಸರ್ಕಾರನೇ ಲೈಸೆನ್ಸಲ್ಲಿ ತಂದು ಕೊಡ್ತಾರೆ. ಆಗ ದೇಶಕ್ಕೆ ಅವರು ಮಾಡೋಂಥ ಸೇವೆಗೆ ಪ್ರತಿಯೊಬ್ಬರು ತಲೆ ಬಾಗಬೇಕಾಗುತ್ತೆ. ಅದು ಬಿಟ್ಟು ದೇಶಾದ್ಯಂತ ನಾವು ದೇಶ ರಕ್ಷಣೆಗೆ ಹಿಂದೂಗಳ ರಕ್ಷಣೆಗೆ ಅಂತ ಹೇಳಿ ಉಳಿದಂಥ ಜಾತಿ ಜನಾಂಗ ಏನಿದೆ ಈ ದೇಶದಲ್ಲಿ ಜಾತ್ಯತೀತ ರಾಷ್ಟ್ರ. ಇವತ್ತು ಮಹಾತ್ಮ ಗಾಂಧಿ ಎಲ್ಲರೂ ಒಂದೇ ಎನ್ನುವ ಭಾವನೆಯಲ್ಲಿ ಮುಸ್ಲಿಮು, ಕ್ರಿಶ್ಚಿಯನ್ರು, ಸಿಖ್ರು, ಹಲವಾರು ಬೌದ್ಧರು ಎಲ್ಲರೂ ಲಕ್ಷಾಂತರ ಜನ ಪ್ರಾಣ ತತ್ತಿದ್ದಾರೆ. ಆ ಸಂದರ್ಭದಲ್ಲಿ RSSನವರು ಎಲ್ಲಿ ಬಿಲ ಹೊತ್ತಿದ್ರು ಅಂತ ದೇಶದ ಜನತೆ ಗೊತ್ತಿದೆ. ಬ್ರಿಟಿಷರ ಗುಲಾಮರಾಗಿದ್ರು ಅಂತಲೂ ಎಲ್ಲರಿಗೂ ಗೊತ್ತಿದೆ. ಸಾವರ್ಕರ್ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಮುಚ್ಚಳಿಕೆ ಬರ್ಕೊಟ್ಟು ಬ್ರಿಟಿಷರ ಜೊತೆ ಏನು ದೇಶಕ್ಕೋಸ್ಕರ ಮಹಾತ್ಮ ಗಾಂಧಿ ಹಲವಾರು ದೊಡ್ಡ ದೊಡ್ಡ ಮಹಾತ್ಮರು ಹೋರಾಟವನ್ನು ಮಾಡಿದರು. ಅಂಥ ಸಂದರ್ಭದಲ್ಲಿ ಅವರುಗಳ ಭಾವಗಳನ್ನೆಲ್ಲ ಬ್ರಿಟಿಷರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು RSS ಮುಖಂಡರುಗಳು ಮಾಡ್ತಾಯಿದ್ರು ಅನ್ನೋದು ಗೊತ್ತಿದೆ. ಅದರಿಂದ RSSನಿಂದ ದೇಶ ರಕ್ಷಣೆ ಆಗುತ್ತೆ ಅನ್ನೋಕ್ಕಿಂತ RSS ದೇಶನೇ ವಿಭಾಗ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕುತಂತ್ರ ಬೇರೆ ಎಲ್ಲರಿಗೂ ಗೊತ್ತಿದೆ. RSS ಮಹಾತ್ಮ ಗಾಂಧಿಯವರು ಏನು ಒಂದು ಎಲ್ಲರೂ ಒಂದೇ ಭಾವನೆಯಲ್ಲಿ ಇರಬೇಕು ಅನ್ನೋದಕ್ಕೆ ಅವ್ರನ್ನ ಕೊಂದರು. ಎಲ್ಲರೂ ಒಂದು ಯಾರು ಕೊಂದವರು? RSSನ ನಾಥರಾಮ್ ಗೋಡ್ಸೆ, RSS ಒಬ್ಬ ಮುಖಂಡ, ಅವನು ಕೊಂದಾದ್ಮೇಲೆ ನಿಷೇಧ ಮಾಡಿದ. ಕಾಂಗ್ರೆಸ್ನವರು ಒಬ್ರು ಯಾರೋ ಒಬ್ಬರು ಕೊಲೆ ಮಾಡ್ತಾರೆ, ಕಾಂಗ್ರೆಸ್ ಹೆಸರು ಹೇಳ್ತೀರಾ ಇಲ್ಲ ಅವ್ರದ್ದು ಹೇಳ್ತೀರಾ? ಅಲ್ಲ, ಮತ್ತೆ RSS ತಾನೆ ಅದರಿಂದ ಇವತ್ತು ಕಾಂಗ್ರೆಸ್ನಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾವುದೇ ಸಂಘಟನೆ ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಅಂದರೆ ಯಾವುದೋ ಮುಸ್ಲಿಮ್ಸು ಯಾರೋ ಒಬ್ಬರು ಮಾಡಿದ್ರು ಅವ್ರು ಉಗ್ರು ಅಂತಾರೆ, ಬೇರೆ ಇನ್ಯಾವುದೋ ಜನಾಂಗ ಕ್ರಿಶ್ಚಿಯನ್ನಲ್ಲಿ ಇನ್ನೊಬ್ರು ಮಾಡಿದ್ರು ಉಗ್ರು ಅಂತಾರೆ, ಇವರು ಉಗ್ರಲ್ವಾ? ಅದರಿಂದ ಅದನ್ನು ಕೈ ಬಿಡ್ಬೇಕು ಅವರು, ಬೇರೆಯವ್ರ ಮೇಲೆ ಅಪಾದನೆ ಮಾಡೋದನ್ನ ಅಲ್ವಾ? ಆ ಒಂದು ಹಿನ್ನೆಲೆಯಲ್ಲಿ ನಾವು ಹೇಳ್ತಕ್ಕಂಥದ್ದು ಎಲ್ಲರೂ ಸಮ ಮಾಡಬೇಕು, ಎಲ್ಲ ಜಾತಿ ಜನಾಂಗನೂ ಒಂದೇ ಅನ್ನಬೇಕು. ಅದರಿಂದ ಮೇಲ್ನೋಟಕ್ಕೆ ದೇಶ ಸೇವೆ ಮಾಡ್ತೀವಿ ಅನ್ನೋಕ್ಕಿಂತ ದೇಶದ ಗಡಿಗಳಲ್ಲಿ ಅವರು ಅವ್ರ ಕುಟುಂಬದವರು ಮಕ್ಕಳು ಎಲ್ಲ ದೇಶ ಸೇವೆ ಮಾಡಲಿ, ಧನ್ಯ ಸಿಕ್ಕುತ್ತೆ, ಲೈಸೆನ್ಸ್ ಸಿಕ್ಕುತ್ತೆ ಸರ್ಕಾರದಿಂದ, ಸಂತೋಷ ಪಡೋಣ, ತಲೆಬಾಗೋಣ ನಾವು. ಅದರಿಂದ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ, ದೇಶದಲ್ಲಿ ಅಶಾಂತಿ ಹುಟ್ಟಲಿಕ್ಕೆ ಈ ದೇಶದಲ್ಲಿ ಹಲವಾರು ಇದನ್ನು ಮಾಡಲಿಕ್ಕೆ ಈ ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ. ಏನು RSSನ ಇದನ್ನೆಲ್ಲ ಯಾಕೆಂದ್ರೆ ಅವ್ರು ಲೈಸೆನ್ಸೇ ಇಲ್ಲ ಅವ್ರಿಗೆ. 100 ವರ್ಷ
ತಾವು RSS ಸಂಘಟನೆ ಬಂದ್ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಹೊರತುಪಡಿಸಿ ಬೇರೆ ಬೇರೆ ಸಂಘಟನೆಗಳು ಕೂಡ ಈ ಕೋಮು ಚಟುವಟಿಕೆ ಪಡ್ಕೊಳ್ಬೇಕು. ಉದಾಹರಣೆಗೆ ಈಗ ನಾವು ನೋಡಿರ್ಬೋದು ಬೇರೆ ಬೇರೆ ಈ ಹಿಂದೆ ನೀವು ಅದನ್ನು ಬಂದ್ ಮಾಡಿ ಅಂತ ಯಾಕೆ ಹೇಳಿದ್ರೆ ಮಂಗಳೂರಲ್ಲಿ ಭಾಳ ದೊಡ್ಡ ಏನು ಸಂಘಟನೆಗಳು ಇಂಥ ಸಂಘಟನೆಗಳು ಯಾವುದೇ ಆ ಟೈಮಲ್ಲಿ ನೀವು ಯಾರು ಮುಸ್ಲಿಮ್ಸ್ ಬೇರೆಯವ್ರನ್ನ ವಹಿಸೋ ಪ್ರಶ್ನೆ ಇಲ್ಲ. ಆ ಸಂದರ್ಭದಲ್ಲಿ ನಾವು ಯಾಕೆ ಕೊಡಲಿಲ್ಲ? ಈ ಥರ RSS ಇದ್ದಾಗ ನೀವು ಈ ಥರ ಮಾಡ್ತೀರಾ ಬರ್ತೀರಾ ಎಲ್ಲ ಮಾಡ್ತೀರಾ. ಆದ್ರೆ ಅಂತ ಸಂದರ್ಭದಿಂದ PFI ಕೂಡ ಬಂದ್ ಮಾಡಬೇಕು ಅಂತ ಹೇಳಿ ನೀವು ಧ್ವನಿ ಹಾಕ್ತಿರ್ಲಿಲ್ಲ. ಅವಾಗ ಯಾಕೆ ನೀವು ಹೋಮ ಭಾವನೆಯನ್ನ ಉದ್ಭವನ ಮಾಡ್ತಕ್ಕಂಥ ಯಾವುದೇ ಸಂಘಟನೆ ಇರ್ಬೋದು, PF ಇರ್ಬೋದು, ಯಾವ ಸಂಘಟನೆ ಇದಾವೆ ನೀವು ಹೇಳ್ದಂಗೆ ರದ್ದು ಮಾಡಬೇಕು, ಮಾಡಲಿ ಬೇಕಾದ್ರೆ. ಈಗ ಕಾಂಗ್ರೆಸ್ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೀವಿ. ಯಾಕೆ ಅಂತಂದರೆ ಆ ರೀತಿ ನಡ್ಕೊಂಡ್ರೆ ಕೋಮು ಇದನ್ನು ಸೃಷ್ಟಿ ಮಾಡಿ ಹಲವಾರು ದೇಶ ವಿಭಾಗ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಯಾವುದೇ ಸಂಘಟನೆ ಇದ್ದರೂ ಅದನ್ನು ಬ್ಯಾನ್ ಮಾಡಲಿ. ನಾವು ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಹಿಂದೂ ಅಂತ ಹೇಳ್ತಕ್ಕಂಥ ಈ ರಾಷ್ಟ್ರದಲ್ಲಿ ಯಾವುದೇ ಜನಾಂಗ ಅದನ್ನು ತಪ್ಪು ಮಾಡಿದ್ರು ಆ ಸಂಘಟನೆಗಳನ್ನ ಕಾಂಗ್ರೆಸ್ ಪಕ್ಷದ ಪರ ಬಂದಿದ್ದೀರಾ ಇಲ್ಲ? ನಾವು ಸಾರ್ವಜನಿಕರ ದೇಶದ ಹಿತದೃಷ್ಟಿಯಿಂದ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಬ್ಯಾನ್ ಮಾಡಬೇಕು ಅಂತ ಅದೇ ಹೆಂಗೆ ಹೇಳ್ತೀನಿ? ಅವ್ರು ಹೇಳಿದ್ದಾರೆ, ಅದು ಈ ದೇಶದ ಹಿತದೃಷ್ಟಿಯಿಂದ ಒಳ್ಳೇದು ಅಂತ ರದ್ದು ಮಾಡಿ ಅಂತ ನಾವು ಆಗ್ರಹಿಸ್ತೀವಿ. ನೀವು RSS ಮಾತ್ರ ಬ್ಯಾನ್ ಮಾಡಕ್ಕೆ ಹೇಳ್ತೀರಿ, ಮತ್ತೆ ಮಿಕ್ಕಿದ ಯಾವುದು ನೀವು ಹೇಳ್ತಾ ಇದೀವಲ್ಲ, ಅದನ್ನು ಕೂಡ ಬ್ಯಾನ್ ಮಾಡಬೇಕಲ್ಲ. ಬೇರೆ ಯಾವುದೇ ಸಂಘಟನೆ ಇದೆ ಅಂಥವು ಅಲ್ಲ, ಯಾರು ಹೇಳ್ತಾರೆ ಹೇಳಿ. ವಿಭಾಗ ಮಾಡ್ತಾ ಇದೆ ದೇಶದ ಗೋಮು ಗಂಧ ಊಟ ಮಾಡ್ತಾ ಇರ್ತಕ್ಕಂಥ ಯಾವುದೇ ಸಂಘಟನೆಗಳು ನೀವೇ ಹೇಳ್ತಾ ಇದ್ರಲ್ಲ, ಅವ್ರು ಹೇಳಿದ್ರಲ್ಲ. ನೀವು ಆರೋಪ ಮಾಡ್ತಾ ಇದ್ರ ನಾನು RSS ಪರವಾಗಿ ಮಾಡ್ತಾರೆ. ಒಬ್ಬ ನಾವು ಕ್ವಶನ್ ಕೇಳಬೇಕು. RSS ಅಂತ ದೇಶ ವಿಚ್ಛೇದಕವಾಗಿರ್ತಕ್ಕಂಥ ಕೆಲಸ ಮಾಡಿರುವಂತ ಉದಾಹರಣೆ ಇದ್ರೆ ನೀವು ಇಲ್ಲಿ ಕೊಡ್ಬೇಕು. ಎರಡನೇ RSS ಇವತ್ತು ನಾವು ನೋಡಿದ್ವಿ, ಇಲ್ಲಿ ಭೂಕಂಪ ಆಗುತ್ತೆ, ಇದಾಗುತ್ತೆ, ಅವರೆಲ್ಲ ಸ್ವಯಂ ಸೇವಕರು ಹೋಗಿ ಅಕ್ಕಿ ಹಂಚ್ತಾರೆ, ಬಟ್ಟೆಗಳನ್ನು ಕೊಡೋದ್ರಿಂದ ನಾವು ನೋಡಿದ್ವಿ. ಸಾರ್ವಜನಿಕರು ಮಾಡ್ತಾ ಇದ್ದಾರೆ, ಕೆಲಸ ಮಾಡಿದೆ, ಆಲ್ಟರ್ನೇಟಿವ್ ಕೂಡ ಕೆಲಸ ಮಾಡಿದೆ. ಆದ್ರೆ ನೀವು ಹೇಳಿದ್ರು ನಿಮ್ಮ ಬಂದ್ ಮಾಡಿದ್ರು, ವಾಟ್ ಇಸ್ ದಿ ಕಾರಣ ಕೊಡ್ಬೇಕಲ್ಲ? ದೇಶವನ್ನ ಅಂತವ್ರು ಯಾರು ಮಾಡಿದ್ದಾರೆ ಅವರು? ಉದಾಹರಣೆಗೆ ನಾಥರಾಮ್ ಗೋಡ್ಸೆ ಮಹಾತ್ಮ ಗಾಂಧಿನ ಗುಂಡಿಟ್ಟು ಕೊಂದ ಮೇಲೆ ಅದಕ್ಕಿಂತ ಉದಾಹರಣೆ ಬೇಕು ಅಂದ್ರೆ ಅವತ್ತಿನ